ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು. ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರಾಗಿರುವಂತಹ ಶರಣರಾದ ಕಲ್ಯಾಣಿ ತುಕಾಣಿಯವರ ಮಗನು ಪ್ರಥಮ ಬಾರಿಗೆ ಒಂದು ಕನ್ನಡದಲ್ಲಿ ಮೂವಿಯನ್ನು ನಿರ್ಮಿಸಿ ಅದರಲ್ಲಿ ನಾಯಕನಾಗಿ ಪಾತ್ರ ಮಾಡಿರ್ತಕ್ಕಂತಹ ಇವತ್ತಿನ ದಿನ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಅದರ ಪೋಸ್ಟರ್ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಆ ಒಂದು ಮೂವಿ ಯಶಸ್ವಿಯಾಗಲಿ. ನಮ್ಮ ತಾಲೂಕಿನ ಒಬ್ಬ ಹಳ್ಳಿಯ ಹುಡುಗ ಮಾಡಿರುವಂತಹ ಒಂದು ಮೂವಿ ಕನ್ನಡ ನಾಡಿನ ಎಲ್ಲ ಕಲಾಪ್ರೇಮಿಗಳು ವೀಕ್ಷಿಸಿ ಅವರನ್ನು ಭಾಷೆಗಳನ್ನು ಕೋರಬೇಕೆಂದು ಈ ಮುಖಾಂತರ ತಿಳಿಸುತ್ತಾ ಈಗ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸುವ ಮುಖಾಂತರ ಇದರ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸರಿತ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನವಯ್ಯ ಕೂಡಲ ಸಂಗಮ ದೇವ. ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ತಮ್ಮೆಲ್ಲರಿಗೂ ಇಂದಿನ ಶುಭ ಸಂದೇಶ ಮತ್ತು ಶುಭ ಹಾರೈಕೆ. ಕಾರಣ ನಮ್ಮ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ನಮ್ಮ ಮಿತ್ರ ಕಲ್ಯಾಣಿ ತುಕ್ಕಾಣಿ ಐಸ್ಮತಿ ಮಹಾನಂದಮ್ಮ ಕಲ್ಯಾಣಿ ತುಕ್ಕಾಣಿ ಗ್ರಾಮ ಪಂಚಾಯತ್ ಸದಸ್ಯರು, ಇವರ ಸುಪುತ್ರ ಪ್ರೇಮ್ ಸಾಗರ್ ಅಂತ ಇವರು ಇಡೀ ಒಂದು ನಮ್ಮ ಜಿಲ್ಲೆಗೆ ಮತ್ತು ತಾಲೂಕಿಗೆ ಒಬ್ಬ ಹೀರೋ ಆಗಿ ನೀಲಿ ಚಿತ್ರವನ್ನು ತಂದಿದ್ದಾರೆ. ಈ ಚಿತ್ರ ಈ ಸಿನಿಮಾ ಇದೇ ಮುಂದಿನ ತಿಂಗಳು ಬರ್ತಕ್ಕಂಥ 6ನೇ ತಾರೀಕಿನಂದು ಗುಲ್ಬರ್ಗ ಜಿಲ್ಲೆಯ ಶೆಟ್ಟಿ ಕಾಂಪ್ಲೆಕ್ಸ್ನಲ್ಲಿ ಕೂಡ ಇದು ಬಿಡುಗಡೆ ಆಗ್ತಾ ಇದೆ. ಇಡೀ ಕರ್ನಾಟಕದ ಸುಮಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಆಳಂದ ತಾಲೂಕಿನ ನಮ್ಮ ಲೋಹಾರ್ ಪರಿವಾರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದಂಪತಿಗಳ ಒಂದು ನಿವಾಸದಲ್ಲಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಕೊರಡೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ನೀಲಿ ಸಿನಿಮಾ ಕರಪತ್ರ ಅಥವಾ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ತಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಆರೋಗ್ಯ ನೆಮ್ಮದಿ ಜೀವನ ಸುಖ ಸಂಪತ್ತು ಮತ್ತು ಹೆಚ್ಚಿನ ಧ್ಯಾನ ನಿಮ್ಗೆಲ್ಲರಿಗೂ ವೃದ್ಧಿಸಲಿ ಅಂತ ಹೇಳಿ ಮೊದಲನೇದಾಗಿ ಶುಭ ಹಾರೈಕೆ. ಚಿತ್ರೀಕರಣ ಚಿತ್ರೋದ್ಯಮ ಅಂತಂದ್ರೆ ಅದು ಬರೀ ಶ್ರೀಮಂತರಿಗಟ್ಟೆ ಮೀಸಲಾಗಿರ್ತಕ್ಕಂಥ ಒಂದು ವಲಯ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗಿತ್ತು. ಆದ್ರೆ ಇವತ್ತಿನ ದಿನ ಪ್ರತಿಭೆ ಅನ್ನೋದು ಶ್ರೀಮಂತ ಮತ್ತು ಬಡತನ ನೋಡೋದಿಲ್ಲ. ಪ್ರತಿಭೆ ಅನ್ನೋದು ಯಾವಾಗಲೂ ಅವರ ಪ್ರಯತ್ನದ ಮೇಲೆ ಅದು ನಿರ್ಧಾರ ಆಗ್ತದೆ. ಅಂತ ಒಂದು ಪ್ರತಿಭೆ ಇವತ್ತಿನ ನಮ್ಮ ಆಳಂದ ತಾಲೂಕು ಕಲಬುರಗಿ ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತು ಬೆಂಗಳೂರಿನಾದ್ಯಂತ ಇವತ್ತು ಕೀರ್ತಿ ತಂದದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಆ ಕಾರಣಕ್ಕಾಗಿ ಈ ಗಡಿನಾಡು ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಯುವಕ ಬೆಂಗಳೂರು ಮಟ್ಟದಲ್ಲಿ ಹೋಗಿ ಒಂದು ಚಿತ್ರೀಕರಣ ಮಾಡಿದ್ದಾನಲ್ಲ, ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಜನ ಆ ಒಂದು ಚಿತ್ರ ನೋಡುವ ಮೂಲಕ ಅವನಿಗೆ ನಾವು ಬೆನ್ ತಟ್ಟಬೇಕಾಗಿದೆ, ಪ್ರೋತ್ಸಾಹ ಮಾಡಬೇಕಾಗಿದೆ. ಇವತ್ತಿನ ಏನೆಲ್ಲ ಸಾಧಿಸಬೇಕಾದ್ರೆ ಒಂದು ಧ್ಯೇಯ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಕ್ಕಂಥ ಒಂದು ಉದಾಹರಣೆಯ ಜೊತೆಗೆ ಇವತ್ತಿನ ಹಿಂದೆ ನಮ್ಮ ಪೂರ್ಣೇಶ್ವರ ಅಪ್ಪವರು ಮತ್ತು ಮಂತೆ ಅಮರ್ ಜ್ಯೋತಿ ಅವರ ಆಶೀರ್ವಾದದಿಂದ ಇವತ್ತ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ತಂದೆ ತಾಯಿಯನ್ನು ನಾವು ಗೌರವಿಸುವ ಮೂಲಕ, ಯಾಕಂತಂದ್ರೆ ಇವತ್ತಿನ ದಿನ ಒಬ್ಬ ಮನುಷ್ಯನ ಬದುಕು ತಂದೆ ತಾಯಿಯೊಂದಿಗೆ ಪ್ರಾರಂಭ ಆಗಿ ಮುಂದೆ ತನ್ನ ಸಾಧನೆಯೊಂದಿಗೆ ಪ್ರಾರಂಭ ಆಗಿ
ಮತ್ತೆ ಮಕ್ಕಳ ಮೇಲೂ ಕೂಡ ಆ ಒಂದು ತಂದೆ ತಾಯಿ ಒಂದು ಮರ್ಯಾದೆ ಪ್ರಶ್ನೆ ಇರ್ತವಲ್ಲ. ಇವತ್ತಿನ ದಿನ ಆ ಒಬ್ಬ ಹುಡುಗ ಒಂದು ಚಿತ್ರೀಕರಣ ಮಾಡಿ ಕರ್ನಾಟಕ ರಾಜ್ಯದಿಂದ ಹೀರೋ ಅನ್ಸ್ಕೊಂಡಿದ್ದಾನೆ. ಆ ಒಂದು ಕಾರಣಕ್ಕ ಅವ್ರಿಗೆಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಏನಂತಂದ್ರೆ ಅವ್ರ ತಂದೆ ತಾಯಿಗಳು. ಅವ್ರು ಬಹಳ ಕಷ್ಟಪಟ್ಟು ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿ ನೌಕರಿ ಹಚ್ಚಿ ಒಂದು ಹಂತಕ್ಕೆ ತಂದು ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಅವ್ರು ಮಾಡ್ತಕ್ಕಂಥ ಕಷ್ಟದ ಫಲಕ್ಕಾಗಿ ನಾವು ಇವರಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ನಮ್ಮ ಮನೆಯಲ್ಲಿ ಕರೆಸಿ ಗುರುಗಳಿಂದ ಆಶೀರ್ವಾದ ಮಾಡಿಸಿದ್ದೀವಿ, ಸನ್ಮಾನ ಮಾಡಿದ್ದೀವಿ. ಆ ಒಂದು ಚಿತ್ರೀಕರಣ ಬಹಳ ಕಷ್ಟದಲ್ಲಿ ಮಾಡಿದರು. ಚಿತ್ರೀಕರಣ ಅಂದ್ರೆ ಬಹಳ ಸುಗಮವಾದದ್ದೇನಲ್ಲ. ಸುಮಾರು ದಿನಗಳಿಂದ ಅನೇಕ ಅಡಚಣೆಗಳನ್ನು ದಾಟಿ ಬಂದು ಆ ಒಂದು ಚಿತ್ರೀಕರಣ ತಯಾರಾಗಿರ್ತದೆ. ಅಂತ ತಯಾರಾದಂತಹ ಚಿತ್ರೀಕರಣ ಗುಲ್ಬರ್ಗಾದಲ್ಲಿ ಶೆಟ್ಟಿ ಟಾಕೀಸ್ದಲ್ಲಿ ಇದೇ ಮಾರ್ಚ್ 6ನೇ ತಾರೀಕಿನಂದು ಬಿಡುಗಡೆ ಆಗುತ್ತಿದ್ದು, ಕರ್ನಾಟಕ ರಾಜ್ಯದಿಂದ ಅವತ್ತಿನ ಎಲ್ಲ ಕಡೆಯೂ ಬಿಡುಗಡೆ ಆಗ್ತದೆ. ಅದು ಈ ಒಂದು ಕಲಬುರಗಿ ಭಾಗದವರು, ನಮ್ಮ ಆಳಂದ ತಾಲೂಕಿನವರು, ಸುತ್ತಮುತ್ತಲಿನ ಅಫಜಲ್ಪುರ ತಾಲೂಕಿನವರು, ಜೇವರ್ಗಿ ತಾಲೂಕು, ಶೇಡಂ, ಚಿತ್ತಾಪುರ, ಶಾಬಾದ್ ಎಲ್ಲಾ ತಾಲೂಕಾ ಜನ ಏನದ ಶೆಟ್ಟಿ ಟಾಕೀಸ್ ಬಂದು ಆ ಒಂದು ಚಿತ್ರವನ್ನು ನೋಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಮಾಡಿಕೊಳ್ತೇವೆ. ಆ ಚಿತ್ರಕ್ಕೆ ಶುಭವಾಗಲಿ, ಆ ಹುಡುಗನ ಭವಿಷ್ಯ ಉಜ್ವಲವಾಗಲಿ, ಅಲ್ಲಿ ನಟಿಸಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಸಿಗಲಿ, ಮುಂದೆ ಅವರಿಗೆ ಬದುಕು ಹಸನಾಗಲಿ, ಅವರಿಗೆ ಭವ್ಯವಾದಂತ ಒಂದು ಭವಿಷ್ಯ ಸಿಗಲಿ ಅಂತಕ್ಕಂಥ ಹಾರೈಕೆಯನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಇತಿಹಾಸವೇ ನಿತ್ತೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಬಾರದೆ ಧಿಕ್ಕರಿಸುವ ಇವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕರ್ ಗ್ರಾಮದ ಪ್ರೇಮ್ ಸಾಗರ್ ಅವರು ನಿಧಿ ಎಂಬ ಚಿತ್ರವನ್ನು ತುಂಬಾ ಅಚ್ಚುಮೆಚ್ಚಾಗಿ ಮಾಡಿದ್ದಾರೆ. ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಕಲಬುರಗಿಯ ಶೆಟ್ಟಿ ಟಾಕೀಸ್ನಲ್ಲಿ ರಿಲೀಸ್ ಆಗ್ಲತ್ತದ. ಸೊ ಎಲ್ಲರೂ ಬಂದು ಶೆಟ್ಟಿ ಟಾಕೀಸ್ಗೆ ವಿಸಿಟ್ ಕೊಡ್ರಿ. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಬೆಳೆಸಲಿ ಮತ್ತು ಈ ನೀಲಿ ಚಿತ್ರ ಬಹಳ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಜನತೆಗೆ ಸಂಸ್ಕಾರದ ಬೆಳಕು ವತಿಯಿಂದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿವಸ ರಮೇಶಣ್ಣ ಲೋಹಾರ್ ಅವರ ಬಸವ ನಿಲಯ ಅವರ ನಿವಾಸದಲ್ಲಿ ನೀಲಿ ಚಲನಚಿತ್ರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೂಜ್ಯರ ಪಾದಕ್ಕೂ ನಮಸ್ಕರಿಸುತ್ತಾ, ಅದೇ ರೀತಿ ಕಲ್ಯಾಣ ತುಕಾಣ ಸರ್ ಅವರಿಗೂ ಅವರ ಧರ್ಮಪತ್ನಿಯವರಿಗೂ ಇವತ್ತಿನ ಸಂದರ್ಭದಲ್ಲಿ ನನ್ನ ವತಿಯಿಂದ ಸಂಸ್ಕಾರದ ಬೆಳಕುತಿಯಿಂದ ಶುಭ ಹಾರೈಸುತ್ತಾ, ಪ್ರೇಮ್ ಸಾಗರ್ ಅವರ ಚಲನಚಿತ್ರವು ಅದ್ದೂರಿಯಾಗಿ ಬಿಡುಗಡೆಗೊಳ್ಳಲಿ. ಎಲ್ಲರೂ ವೀಕ್ಷಿಸೋಣ, ನಾವು ಬರುತ್ತೇವೆ. ಅದರ ಜೊತೆ ಸಮಸ್ತ ನಾಡಿನ ಜನತೆ ನೀವು ಈ ಚಿತ್ರವನ್ನು ವೀಕ್ಷಿಸಿ ಪ್ರೇಮ್ ಸಾಗರ್ ಅವರಿಗೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.